ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ದೈತ್ಯ ತಾರತಮ್ಯ ಸಂಧಿಯಲ್ಲಿ 23ನೇ ಪದ್ಯ. ಜಾಲಿ ನೆಗ್ಗೆಲು ಕ್ಷುದ್ರಶಿಲೆ ಬರಿಗಾಲ ಪುರುಷನ ಬಾಧಿಪವು ಚಮ್ಮಾಳಿಗೆ ಮೆಟ್ಟಿದವ ಗುಂಟೆ ಕಂಟಕಗಳ ಭಯ. ಚೇಳು ಸರ್ಪವಗ ಕೊಂದ ವಾರ್ತೆ ಕೇಳಿ ಮೋದಿಪಗವಲ್ಲಗೆ ಅಘ ಯಮನಾಳುಗಳ ಭಯವೆಲ್ಲ ದೈತ್ಯರ ನಿಂದಿಸುವ ನರಗೆ. ಜಾಲಿಗಿಡದ ಮುಳ್ಳು, ನೆಗ್ಗಿಲಿನ ಮುಳ್ಳು, ಕ್ಷುದ್ರಶಿಲೆ ಚೂಪಾದ ಸಣ್ಣ ಕಲ್ಲುಗಳು, ಇವು ಬರಿಗಾಲ ಪುರುಷನ ಬಾಧಿಪು. ಯಾರು ಕಾಲಲ್ಲಿ ಪಾಪೂಸ ಕಾಲಲ್ಲಿ ಹಾಕ್ಕೊಂಡಿಲ್ಲವೋ ಅಂಥವರಿಗೆ ಇವೆಲ್ಲ ತ್ರಾಸು ಕೊಡುತ್ತೆ. ಮುಳ್ಳು ಕಲ್ಲು ತುಳಿದಾಗ ಅವರಿಗೆ ತ್ರಾಸು ಕೊಡುತ್ತೆ. ಸರಿಯಾಗಿ ಕಾಲ ಹಾಕ್ಕೊಂಡವರಿಗೆ ಪಾಪೂಸು ಅಂತಾರೆ. ಕಾಲಿಗೆ, ನೀವು ಕಾಲಿನ ಇದಕ್ಕೆ ಹಾಕ್ಕೊಂಡವರಿಗೆ ಇವ್ಯಾವ ಬಾಧೆಗಳು ಇಲ್ಲ. ಹೇಳ್ತಾರೆ, ಚರ್ಮದ ಪಾದುಕ ಹಾಕ್ಕೊಂಡವನಿಗೆ ಈ ಯಾವ ಬಾಧೆಗಳು ಇಲ್ಲ. ಮುಳ್ಳು ಕಲ್ಲು ಇದು ಯಾವುದ್ರದ್ದು ಬಾಧೆಯೂ ಅವನಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೇಳು ಅಂದರೆ ಕೆಟ್ಟ ಹುಳವಾಗಿರುವಂತಹ ಚೇಳು. ಸರ್ಪ ಕೊಂದ ವಾರ್ತೆಯ ಕೇಳಿ ಪ್ರಾಣಿ ಹಿಂಸೆಯನ್ನು ಮಾಡುವಂತಹ ದುಷ್ಟ ಪ್ರಾಣಿಯಾಗಿರುವಂತಹ ಅದು ಕೊಂದ ವಾರ್ತೆಯನ್ನು ಕೇಳಿ ಸಂತೋಷ ಪಡುವರಿಗೆ ಅಘ ಪಾಪ ಮತ್ತು ಯಮದೇವರ ಭೃತ್ಯರದ್ದು ಅಂಜಿಕೆ ಇಲ್ಲವೋ ಅದರಂತೆ ದೈತ್ಯರ ನಿಂದಿಸುವ ನರಗೆ ಭಯವಿಲ್ಲ. ದುಷ್ಟ ದ್ವೇಷಗಳಾಗಿರುವಂತಹ ಪರಮಾತ್ಮ ದ್ವೇಷಗಳಾಗಿರುವಂತಹ ಭಕ್ತರಿಗೆ ನಿಂದಿಸುವಂಥವರಿಗೆ ದುಷ್ಟ ದ್ವೇಷಗಳಿಗೆ ನಿಂದಿಸುವವರಿಗೆ ಯಾವ ಪಾಪ ಅವರಿಗೆ ನಿಂದಿಸರಿ ಬೈರಿ ಪಾಪ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಚೇಳು ಸರ್ಪಗಳ ಬಾಧೆ ಅವುಗಳನ್ನು ಸಂಹಾರ ಮಾಡಿದಾಗ ಸಾಧುಗಳಿಗೆ ಸಂತೋಷ ಆಗುತ್ತದೆಯೋ ಅದೇ ರೀತಿಯಾಗಿ ದೈತ್ಯರ ನಿಂದಿಸುವವರಿಗೆ ಯಾವ ಬಾಧೆಯೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪುಣ್ಯಕರ್ಮವ ಪುಷ್ಕರಾದಿ ಹಿರಣ್ಯ ಗರ್ಭಾಂತರ್ಗತ ಬ್ರಹ್ಮಣ್ಯ ದೇವನಿಗರ್ಪಿಸುತ್ತಲಿರು ಪಾಪಕರ್ಮಗಳ ಜನ್ಯ ದುಃಖವ ಕಲಿ ಮುಖ್ಯಾದ್ಯರಿಗುಣ್ಣಲೇವನು ಸಕಲ ಲೋಕ ಶರಣ್ಯ ಶಾಶ್ವತ ಮಿಶ್ರ ಜನರಿಗೆ ಮಿಶ್ರ ಫಲವೀವ. ಪುಣ್ಯಕರ್ಮವ ಅಂದರೆ ಸರಿಯಾಗಿ ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಿ ಪುಷ್ಕರಾದಿ ಹಿರಣ್ಯ ಗರ್ಭಾಂತರ್ಗತ ಪುಷ್ಕರನೇ ಮೊದಲು ಮಾಡಿಕೊಂಡು ಸಕಲ ತತ್ವಾಭಿಮಾನಿ ದೇವತೆಗಳ ಒಡೆಯನಾಗಿರುವಂತಹ ಹಿರಣ್ಯ ಗರ್ಭನಿಗೆ ಬ್ರಹ್ಮದೇವರಿಗೆ ಅರ್ಪಿಸ್ತಾ ಇರು ಕೊಡ್ತಾ ಇರು. ಆ ಬ್ರಹ್ಮಣ್ಯ ದೇವ ಅಂತ ಹೇಳ್ತಾ ಇದ್ದಾರೆ. ಇವುಗಳೆಲ್ಲ ಪ್ರಿಯನಾಗಿರುವಂತಹ ಬ್ರಹ್ಮಾದಿ ದೇವತೆಗಳ ಸ್ವಾಮಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಅವನಿಗೆ ಅರ್ಪಿಸಿದರೆ ಬಿಂಬನಿಗೆ ಅರ್ಪಿಸ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಆಗ ಪಾಪಕರ್ಮಗಳ ನಾವು ಒಳ್ಳೆಯ ಕರ್ಮಗಳು ಮಾಡಬೇಕಾದ್ರೂ ನಾವು ಸಾಮಾನ್ಯ ಮನುಷ್ಯರಾದಿಂದ ನಮಗೆ ತಪ್ಪುಗಳಾಗಿರುತ್ತೆ. ಆ ತತ್ವಾಭಿಮಾನಿ ದೇವತೆಗಳ ಜೊತೆ ತತ್ವಾಭಿಮಾನಿ ಅಸುರರು ಇದ್ದಾರೆ. ಅವರು ನಮ್ಮಿಂದ ಪಾಪಗಳನ್ನ ಮಾಡಿಸಿರ್ತಾರೆ. ಆಗ ನಾವು ಅರ್ಪಿಸಿದಾಗ ಏನು ಮಾಡ್ತಾರೆ ಅಂದರೆ ಪಾಪಕೃತ್ಯಗಳನ್ನು ದೈತ್ಯರಿಗೆ ಕೊಟ್ಟು ಪುಣ್ಯಕರ್ಮದ ಫಲವನ್ನು ನಮಗೆ ಕೊಡ್ತಾರೆ.
ಆ ದುಃಖವನ್ನು, ದುಷ್ಕರ್ಮದಿಂದ ಹುಟ್ಟಿದಂತಹ ದುಃಖವನ್ನು ಕಲಿಮುಖ್ಯಾದರಿಗುಣ್ಣಲಿ ಇವನು, ಕಲಿ ಮುಂತಾದ ದೈತ್ಯರಿಗೆ ಉಣ್ಣಲಿಕ್ಕೆ ಅವರಿಗೆ ಅನುಭವಿಸ್ಲಿಕ್ಕೆ ಕೊಡ್ತಾನೆ, ಅನುಭವಕ್ಕೆ ಕೊಡ್ತಾನೆ. ಮಿಶ್ರರಿಗೆ ಮಿಶ್ರ ಫಲ, ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ಕೂಡಿದಂತಹ ಮಿಶ್ರ ಫಲವನ್ನು ಕೊಡ್ತಾನೆ. ಯಾಕೆ ಈ ರೀತಿ ಮಾಡ್ತಾನೆ ಅಂದರೆ, ಸಕಲ ಲೋಕ ಶರಣ್ಯ ಶಾಶ್ವತ, ಸಕಲ ಜೀವರಿಂದ ಪೂಜಿತನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಶಾಶ್ವತೇಕ ಪ್ರಕಾರವಾಗಿ ಯಾವಾಗಲೂ ಇರುವಂತಹ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ಆ ಕರ್ಮವನ್ನು ಅರ್ಪಿಸಿದಾಗ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಅರ್ಪಿಸಿದಾಗ ಆ ಪಾಪದ ಫಲವನ್ನು ದೈತ್ಯರಿಗೆ ಕೊಟ್ಟು ಪುಣ್ಯದ ಫಲವನ್ನು ಜೀವರಿಗೆ ಕೊಡ್ತಾನೆ. ಸರಿಯಾಗಿ ತಿಳ್ಕೊ. ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿ ರಮಣ ಗುಣಿಗಳೊಳಗವರವರ ಯೋಗ್ಯತೆ ಕರ್ಮಗಳನುಸರಿಸಿ ಕರ್ಮಫಲ ಸ್ವವಶರಾದಮರಾಸುರರ ಗಣಕವಧಿ ಇಲ್ಲದೆ ಕೊಡುವ ದೇವ ಪ್ರವರವರ ಜಗನ್ನಾಥ ವಿಠ್ಠಲ ವಿಶ್ವವ್ಯಾಪಕನು. ತ್ರಿವಿಧ ಗುಣಗಳ ಮಾನಿ, ಸತ್ವ ರಜ ತಮ ಗುಣಗಳಿಗೆ ಉಳ್ಳ ಜೀವರಿಗೆ ಅಭಿಮಾನಿಯಾಗಿರುವಂತಹ, ತ್ರಿವಿಧ ಗುಣಗಳ ಅಭಿಮಾನಿಯಾಗಿರುವಂತಹ ಭಾರ್ಗವಿ ರಮಣ ಅಂತ ಹೇಳ್ತಾ ಇದೆ. ಶ್ರೀದೇವಿ, ಶ್ರೀ ಭೂದುರ್ಗಾ ರಮಣನಾಗಿರುವಂತಹ ಶ್ರೀ ಭಾರ್ಗವಿ ರಮಣ ಅಂದರೆ ಶ್ರೀ ಭೂದುರ್ಗಾ ಪತಿಯಾಗಿರುವಂತಹ ಪರಮಾತ್ಮ, ಅಂದರೆ ವಿಶ್ವ ತೈಜಸ ಪ್ರಾಜ್ಞರೂಪಿಯಾಗಿರುವಂತಹ ಪರಮಾತ್ಮ, ಗುಣೆ ಸತ್ವರಜ ತಮ ಸ್ವಭಾವವುಳ್ಳರಾಗಿರುವಂತಹ ಆ ಜೀವರಲ್ಲಿಯೂ, ಗುಣಗಳಲ್ಲಿಯೂ ಅಂದರೆ ಜೀವರಲ್ಲಿಯೂ, ಗುಣದೊಳಗೆ ಅಂದರೆ ಸತ್ವರಜ ತಮೋ ಗುಣಗಳಲ್ಲಿಯೂ ಇದ್ದು ಅವರವರ ಯೋಗ್ಯತೆ ಕರ್ಮಗಳನುಸರಿಸಿ ಆಯಾ ಜೀವಿಗಳಿಗೆ ತಕ್ಕ, ತ್ರಿವಿಧ ಜೀವಿಗಳಿಗೆ ತಕ್ಕ ಕರ್ಮಗಳನ್ನು ಆ ಜೀವಿಗಳಿಂದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದುಕೊಂಡು ಪರಮಾತ್ಮ ಮಾಡಿಸಿ ಆ ಕರ್ಮದ ಫಲವನ್ನು, ತ್ರಿಗುಣ ಕ್ರಿಯಾ ಫಲವನ್ನು ಸ್ವವಶರಾದ ತನ್ನ ವಶದಲ್ಲಿ ತನ್ನ ಆಜ್ಞೆಯಿಂದ ಇರುವಂತಹ ಜೀವರಿಗೆ, ಅಂದರೆ ಅಮರರು, ದೇವತೆಗಳು, ಅಸುರಗಣಕ್ಕೆ ಅಂದರೆ ದೈತ್ಯ ಸಮೂಹಕ್ಕೆ ಅವಧಿ ಇಲ್ಲದೆ ಕೊಡುವ ತನ್ನ ಸತ್ಯ ಸಂಕಲ್ಪನ ಅನುಸಾರವಾಗಿ ಆ ಕೊನೆಗೆ ಆ ಫಲವನ್ನು ಅವರವರಿಗೆ ಕೊಟ್ಟೇ ಕೊಡ್ತಾನೆ. ದೇವಪ್ರವರವರ ಸರ್ವೋತ್ತಮನಾಗಿರುವಂತಹ, ದೇವತಾ ಶಿಖಾಮಣಿಯಾಗಿರುವಂತಹ, ವಿಶ್ವವ್ಯಾಪಕನಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗನ್ನಾಥ ವಿಠ್ಠಲ, ಅವನೇ ಜೀವ ನಿಯಾಮಕ, ಜೀವ ವ್ಯಾಪಕ, ವಿಶ್ವನಿಯಾಮಕ, ವಿಶ್ವವ್ಯಾಪಕ ಆಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಈ ರೀತಿಯಾಗಿ ಆಯಾ ಜೀವಗಳ ಕರ್ಮಕ್ಕನುಸಾರವಾಗಿ ಕೊಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಕರ್ಮಗಳನ್ನು ಮಾಡುವಾಗ ತತ್ವಾಭಿಮಾನಿ ದೇವತೆ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ, ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಅವನಿಗೆ ಅರ್ಪಿಸ್ತಾ ಇರು, ಆಗ ಪರಮಾತ್ಮ ನಿನಗೆ ಸುಖವನ್ನು ತಂದು ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಮುಗಿಸ್ತಾ ಇದ್ದಾರೆ ಈ ಸಂಧಿಯನ್ನು. ಮೊದಲನೇ ಪದ್ಯದಲ್ಲಿ ಹೇಳಿದ್ದಾರೆ, ಪರಮಾತ್ಮ ಸಂಧಿ ಸೂಚನೆಯಲ್ಲೇ ಹೇಳಿದ್ದಾರೆ, ಶ್ರೀಶ ಮುಕ್ತ ಮುಕ್ತ ಸುರವರ ವಾಸುದೇವಗೆ ಭಕ್ತಿಯಲ್ಲಿ ಕಮಲಾಸನನು ಪೇಳಿದನು ದೈತ್ಯ ಸ್ವಭಾವ ಗುಣಗಳನ್ನು. ಪರಮಾತ್ಮನೇ ಸರ್ವೋತ್ತಮನಾಗಿದ್ದ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಮುಕ್ತರಿಗೂ ಸ್ವಾಮಿಯಾಗಿದ್ದಾನೆ, ಮುಕ್ತರಿಗೆ ಮುಕ್ತಿಯನ್ನು ಕೊಡುವವನು ಅವನೇ. ಆದ್ದರಿಂದ ದೇವೋತ್ತಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನಲ್ಲಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೈತ್ಯ ಸ್ವಭಾವಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೈತ್ಯ ತಾರತಮ್ಯದಲ್ಲಿ ದೈತ್ಯರ ಸ್ವಾಮಿ, ಎನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳೆನಿತಿಹೋ ಪ್ರಾಣನಲ್ಲಿ ತಿಳಿಯದೆ ಹನುಮದಾದ್ಯವತಾರಗಳ ಭೇದಗಳ ಪೇಳುವವಾ ಧನುಜ ಘೋರಂಥಂತಮಸಿಯೋಗ್ಯನು ನ ಸಂಶಯ ನಿನ್ನ ಬೈವರ ಕೊನೆಯ ನಾಲಿಗೆ ಪೆಡೆದು ಛೇದಿಪನೆಂದ ನಬ್ಜ ಭವ. ಎನಗೆ ಚತುರ್ಮುಖ ಬ್ರಹ್ಮನಾಗಿರುವಂತಹ ನನಗೆ ನಿನ್ನಲ್ಲಿ ಅಂದರೆ
ನನ್ನ ತಂದೆಯಾಗಿರುವಂತಹ ವಾಸುದೇವ ರೂಪಿಯಾಗಿರುವಂತಹ ಪರಮಾತ್ಮ ನಿನ್ನಲ್ಲಿರುವ ಭಕ್ತಿ ಜ್ಞಾನ ನವವಿಧ ಪೂರಿತವಾಗಿರುವಂಥ ಸುದೃಢ ಸ್ನೇಹ ಪ್ರೇಮಾತಿಶಯ ಭಕ್ತಿ ನಿರವಧಿಕವಾಗಿರುವಂಥ ಹರಿ ಸರ್ವೋತ್ತಮಾದಿ ಜ್ಞಾನಗಳು ಎನಿತಿಹವೋ ಯಾವ ರೀತಿ ಇದೆಯೋ ಅಷ್ಟೇ ಜ್ಞಾನ ಭಕ್ತ್ಯಾದಿಗಳು ಪ್ರಾಣನಲ್ಲಿ ತಿಳಿಯದೆ ವಾಯುದೇವರಲ್ಲಿ ತಿಳಿಯದೆ ಹನುಮದ್ ಅವತಾರಗಳ ಭೇದವ ಪೇಳುವವ ಹನುಮ ಭೀಮ ಮಧ್ವರು ಇವರು ವಾಯುದೇವರ 3 ಅವತಾರಗಳು. ಇವುಗಳಲ್ಲಿ ಭೇದ ಹೇಳಬೇಡ್ರಿ. ಹೇಳುವವನು ಧನುಜ, ಅವನು ರಾಕ್ಷಸ ದೈತ್ಯ ಸ್ವಭಾವವುಳ್ಳವನು. ಅಂದರೆ ವಾಯುದೇವರಿಗೂ ಅವರ ಅವತಾರಗಳಿಗೂ ಭೇದ ಪೇಳುವವನು ದೈತ್ಯನಾಗಿದ್ದಾನೆ. ಘೋರ ಅಂಧಂತಮಸಿಗೆ ಯೋಗ್ಯನಾಗಿದ್ದಾನವನು. ಭಯಂಕರವಾದ ಅಂಧ ನಿತ್ಯ ಮಹಾ ದುಃಖವನ್ನು ಕೊಡುವಂತಹ ಮತ್ತೆ ವಾಪಸ್ ಬರದೇ ಇರುವಂತಹ ಪುನರಾವರ್ತಿಯಾಗಿರುವಂತಹ ನಿತ್ಯ ನರಕದಲ್ಲಿ ಬಿದ್ದು ಆ ಮಹಾ ನರಕವನ್ನು ಅನುಭವಿಸ್ತಾ ಇರ್ತಾನೆ. ಇದರಲ್ಲಿ ಸಂಶಯ, ಇದರಲ್ಲಿ ಕಿಂಚಿತ್ತೂ ಸಂಶಯ ಇಲ್ಲ. ನಿನ್ನ ಬೈವರ ಹೇ ಪರಮಾತ್ಮ, ಸರ್ವದೇವರ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ, ಯಾರು ನಿನ್ನಲ್ಲಿ ದ್ವೇಷ ಮಾಡುತ್ತಾರೆಯೋ, ನೀನು ಸರ್ವೋತ್ತಮನಲ್ಲ ಅಂತ ಹೇಳ್ತಾರೆಯೋ, ನೀನು ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆಯೋ, ನಿನ್ನ ಮೇಲೆ ಶತ್ರುತನದಿಂದ ದೂಷಿಸುತ್ತಾರೆಯೋ ಬೈಯುತ್ತಾರೆಯೋ, ಹೀಗೆ ಬೈಯುವವರ ಕೊನೆ ನಾಲಿಗೆಯನ್ನು ಹಿಡಿದು ಆ ದುಷ್ಟರ ತುದಿ ನಾಲಿಗೆಯನ್ನು ಸೀಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಇದರಿಂದ ಬ್ರಹ್ಮದೇವರಿಗೆ ಪರಮಾತ್ಮನಲ್ಲಿ ನಿರತಿಶಯವಾದ ನವದ್ವೇಷರಹಿತವಾದ ಅಚ್ಛಿನ್ನವಾದ ಭಕ್ತಿ ಇದೆ. ಅಷ್ಟೇ ಅಲ್ಲ, ಕಲ್ಯಾದಿ ಅಸುರನ್ನು ನಿಗ್ರಹ ಮಾಡುವ ಶಕ್ತಿಯೂ ಅವರಲ್ಲಿದೆ, ಬ್ರಹ್ಮದೇವರಲ್ಲಿ ವಾಯುದೇವರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರಿಯಾಗಿ ದೈತ್ಯ ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ಅನುಸಂಧಾನ ಮಾಡಿ ಆ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಇದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮನಸ್ಸಿಗೆ ಬಂದಂಗೆಲ್ಲ ಭಕ್ತಿ ಮಾಡೋದಲ್ಲ. ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಗಹೀನ ಗುಣನೆಂಬುವನು ಈಶ್ವರ ತಾನೇ ಎಂಬವನು ಸಚ್ಚಿದಾನಂದಾತ್ಮಗುತ್ಪತ್ತೇ ಶ್ರೇಣಿ ತಂಬನಿಗೇಶ ವಿಯೋಗಾನು ಚಿಂತನೆ ಛೇದ ಭೇದ ವಿಹೀನ ದೇಹಗ ಶಸ್ತ್ರ ಭಯಗಳ ಪೇಳುವವ ದೈತ್ಯ. ಜ್ಞಾನ ಅನಂತ ಜ್ಞಾನ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಬಲ ಅನಂತ ಶಕ್ತಿ ಪರಿಪೂರ್ಣನಾಗಿದ್ದಾನೆ. ಸುಖ ಅನಂತಾನಂತ ಸುಖ ಆನಂದದಿಂದ ಪರಿಪೂರ್ಣನಾಗಿದ್ದಾನೆ. ಪೂರ್ಣಗೆ ಹೀಗೆ ಪೂರ್ಣನಾಗಿರುವಂತಹ ಪೂರ್ಣ ವ್ಯಾಪ್ತಗೆ ಸಮಸ್ತ ದೇಶದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮನಿಗೆ ಹೀನಗುಣನೆಂಬುವ ಇಂತಹ ಸಚ್ಚಿದಾನಂದಾತ್ಮನಾಗಿರುವಂತಹ ಪರಮಾತ್ಮನಿಗೆ ಗುಣಶೂನ್ಯನಾಗಿದ್ದಾನೆ, ಗುಣಗಳೇ ಇಲ್ಲ, ನಿರ್ಗುಣ ಅಂತ ಹೇಳುವವನು. ಈಶ್ವರನು ತಾನೇ ಎಂಬುವ, ನಾನೇ ದೇವರು, ನಾನೇ ಸ್ವಾಮಿ, ನಾನೇ ಪರಮಾತ್ಮ ಅಂತ ಹೇಳುವವನು. ಸಚ್ಚಿದಾನಂದ ಗುತ್ಪತ್ತಿ ಜ್ಞಾನಾನಂದ ಪರಿಪೂರ್ಣನಾಗಿರುವಂತಹ ಸ್ವಾಮಿಗೆ ಅವನಿಗೆ ಜನನ ಇದೆ ಅಂತ ಹೇಳುವವನು. ಶ್ರೇಣಿ ತಂಬಿನಿ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಸ್ವಾಮಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಪರಮಾತ್ಮನ ಜೊತೆಗೇ ಇರ್ತಾಳೆ. ನಿತ್ಯಾವಿಯೋಗಿನಿ ಅವಳು ಪರಮಾತ್ಮನ ಜೊತೆಗೇ ಇರ್ತಾಳೆ. ಅಂತಹ ಲಕ್ಷ್ಮೀಪತಿಯಾಗಿರುವಂತಹ ಈಶನಿಗೆ ಸರ್ವೇಶನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಿಗೆ ವಿಯೋಗಾನುಚಿಂತನೆ. ಮಹಾಲಕ್ಷ್ಮಿಗೂ ಅವನಿಗೂ ಎಂದು ಯಾವ ಕಾಲಕ್ಕೂ ವಿಯೋಗ ಇಲ್ಲ. ಮಹಾಲಕ್ಷ್ಮಿಯ ಜೊತೆಗೆ ಪರಮಾತ್ಮ ಯಾವಾಗಲೂ ಇರ್ತಾನೆ ಅನ್ನುವುದನ್ನು ತಿಳ್ಕೊಳ್ಬೇಕು. ವಿಹೀನ ದೇಹಗೆ ಅಂದರೆ ಪ್ರಾಕೃತ ಶರೀರ ಇಲ್ಲದೆ ಅಂತ ಇರುವಂತಹ ಅಪ್ರಾಕೃತನಾಗಿರುವಂತಹ ಸಚ್ಚಿದಾನಂದ ಜ್ಞಾನಾತ್ಮನಾಗಿರುವಂತಹ ಪರಮಾತ್ಮನಿಗೆ ಶಸ್ತ್ರ ಭಯ, ಆಯುಧಗಳಿಂದ ಅವನಿಗೆ ಭೇದ ಇಲ್ಲ, ಆಯುಧಗಳಿಂದ ಅಂಜಿಕೆ ಇಲ್ಲ ಅವನಿಗೆ. ಛೇದ ಭೇದ, ಆ ಸಚ್ಚಿದಾನಂದ ಶರೀರದಿಂದ ಇರುವಂತಹ ಪರಮಾತ್ಮನಿಗೆ ಶಸ್ತ್ರಾದಿಗಳಿಂದ ಏನೂ ಆಗುವುದಿಲ್ಲ. ಶರೀರ ತುಂಡು ಆಗೋದಿಲ್ಲ. ಯಾರು ಹೇಳ್ತಾರೆಯೋ ಈ ರೀತಿ ಆಗತ್ತೆ ಅಂತ ಹೇಳ್ತಾರೆಯೋ ಅವನು ದೈತ್ಯ, ಅವನು ಕೆಟ್ಟ ಸ್ವಭಾವದವನು, ಅವನು ದೈತ್ಯನಾಗಿದ್ದಾನೆ.
ಅಂಥೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂಥವರ ಸಹವಾಸವನ್ನು ಮಾಡಬೇಡ, ಸಜ್ಜನರ ಸಹವಾಸವನ್ನು ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ. ಕ್ಲೇಶ ಭಯ ಶೋಕಾದಿ ಶೂನ್ಯಗೆ ಕ್ಲೇಶಗಳು ಪೇಳುವವ, ರಾಮ ವ್ಯಾಸರೂಪಂಗಳಿಗೆ ಋಷಿ ವಿಪ್ರತ್ವ ಪೇಳುವವ. ದಾಶರಥಿ ಕೃಷ್ಣಾತಿ ರೂಪಗೆ ಕೇಶ ಖಂಡನೆ ಪೇಳುವ, ಮಕ್ಕಳಿಗೋಸುಗ ಶಿವಾರ್ಚನೆಯ ಮಾಡಿದ ನೆಂಬುವನೆ ದೈತ್ಯ. ಇದು ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ. ಲೇಷ ಭಯ ಶೋಕಾದಿ ಶೂನ್ಯಗೆ, ಕಿಂಚಿತ್ತು ಮೂರೂ ಕಾಲದಲ್ಲಿಯೂ ಪರಮಾತ್ಮನಿಗೆ ಹೆದರಿಕೆ ಅಂಜಿಕೆ ಅನ್ನೋದಿಲ್ಲ, ದುಃಖಾದಿಗಳಿಲ್ಲ. ಜ್ಞಾನಾನಂದ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಅಂತಹ ಜ್ಞಾನಾನಂದ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಕ್ಲೇಶಗಳನ್ನು ಪೇಳುವವ, ಸೀತೆಯನ್ನು ಕಳ್ಕೊಂಡು ದುಃಖಪಟ್ಟಿದ್ದಾನೆ. ಮಹಾಭಾರತದ ಯುದ್ಧದಲ್ಲಿ ಕೃಷ್ಣ ಮೈ ಬೆವರಂತೆ ಶ್ರಮಪಟ್ಟಂತೆ ತೋರಿಸಿದ್ದಾನೆ. ಅದು ಕೇವಲ ನಾಟಕ ಅದು. ಆಮೇಲೆ ಜರಾಸಂಧಾದಿಗಳಿಂದ ಪರಮಾತ್ಮನಿಗೆ ಅವ್ರಿಗೆ ಕೊಂದದ್ರಿಂದ ಬಹಳ ಶ್ರಮ ಆಗಿದೆ, ದುಃಖ ಆಗಿದೆ ಅಂತ ತಿಳ್ಕೊಬೇಡ್ರಿ. ರಾಮ ಮತ್ತು ಶ್ರೀರಾಮ ರೂಪಕ್ಕೂ ಪರಶುರಾಮ ರೂಪಕ್ಕೂ ವೇದವ್ಯಾಸ ರೂಪಕ್ಕೂ ಪರಮಾತ್ಮನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಎಂದೂ ಯಾವ ಕಾಲಕ್ಕೂ ಭೇದವೇ ಇಲ್ಲವೇ ಇಲ್ಲ ಅನ್ನೋದನ್ನು ತಿಳ್ಕೊಳ್ರಿ. ವಿಪ್ರಕುಲದಲ್ಲಿ ಹುಟ್ಟಿದವ ಭೃಗು ಋಷಿಗಳು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಅಂತ ತಿಳ್ಕೊಬೇಡ್ರಿ. ಭೃಗು ಋಷಿಗಳು ಹುಟ್ಟಿದಂತಹ ಪರಾಶರರು ದಾಶರಥಿ ಕೃಷ್ಣಾದಿ ರೂಪಕ್ಕೆ ದಶರಥನನ್ನು ನಿಮಿತ್ತ ಮಾಡಿಕೊಂಡು ಹುಟ್ಟಿದಂತಹ ಪ್ರಾದುರ್ಭುವನಾಗಿರುವಂತಹ ಪರಮಾತ್ಮನ ರಾಮದೇವರ ರೂಪಕ್ಕೂ ವಸುದೇವನಲ್ಲಿ ಅವತಾರ ಮಾಡಿದಂತಹ ಶ್ರೀಕೃಷ್ಣನ ರೂಪಕ್ಕೂ ಭೇದವಿಲ್ಲ. ನಖಶಿಖಾದಿ ಕೇಶಾದಿಗಳು ಪೂರ್ಣವಾಗಿವೆ. ಆ ರೂಪದಲ್ಲಿ ರಾಮಕೃಷ್ಣ ರೂಪದಲ್ಲಿ ಮುಂಜಿವೆ ಇತ್ಯಾದಿಗಳನ್ನು ಮಾಡಿದ್ದಾನೆ. ಅದು ಕೇವಲ ನೋಡುವುದಕ್ಕೋಸ್ಕರ, ದೈತ್ಯರಿಗೆ ದುಷ್ಟ ಸ್ವಭಾವದವರಿಗೆ ಇವನು ಮನುಷ್ಯ ಅಂತ ತಿಳಿಸೋಕ್ಕೋಸ್ಕರ ಮಾಡಿದಾನೆಗೋಸ್ಕರ ಪರಮಾತ್ಮ ಎಂದೂ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲ. ಮೂಲ ರೂಪದಲ್ಲಿ ಹೇಗಿರ್ತಾನೆ ಹಾಗೆ ಅವತಾರ ರೂಪದಲ್ಲಿಯೂ ಇರ್ತಾನೆ. ಮಕ್ಕಳಿಗೋಸ್ಕರ ಶಿವಾರ್ಚನೆ ಮಾಡಿದ ಅಂತ ತಿಳ್ಕೊಂಡು ಅಸುನ ಮೋಹನಾರ್ಥವಾಗಿ ಪುರಾಣದಲ್ಲಿ ಕತೆ ಬರ್ತಾ ಇದೆ. ರುದ್ರದೇವರ ವರವನ್ನು ಪಡೆದು ಶ್ರೀಕೃಷ್ಣನು ಮನ್ಮಥನನ್ನು ಪಡೆದ ಅಂತ ಹೇಳಿ ಬರ್ತಾ ಇದೆ. ಇದು ಕೇವಲ ಮೋಹನಾರ್ಥವಾಗಿ ಹೇಳಿದ್ದಾರೆ. ಪರಮಾತ್ಮನಿಗೆ ಇದ್ಯಾವುದೂ ಇಲ್ಲ. ಜಗತ್ತನ್ನೇ ಸೃಷ್ಟಿ ಮಾಡುವನಿಗೆ ಇದೆಲ್ಲ ಯಾಕಿದೆ? ಆದ್ದರಿಂದ ಕ್ಲೇಶ ಶೋಕರಹಿತನಾಗಿರುವಂತಹ ಪರಮಾತ್ಮನಲ್ಲಿ ಈ ಭಾವನೆಗಳನ್ನು ತರಬಾರದು. ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲ. ಅವರು ವ್ಯಾಸ ಆದಾಗ, ಪರಶುರಾಮ ಆದಾಗ ಒಬ್ಬ ಋಷಿ, ಒಬ್ಬ ಸಾಮಾನ್ಯ ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಡ್ರಿ. ಆಮೇಲೆ ಸಂತಾನ ಸಲುವಾಗಿ ಶ್ರೀಕೃಷ್ಣ ರುದ್ರದೇವರನ್ನ ಇದು ಮಾಡಿದ್ದಾನೆ ಅಂಥೇಳಿ ಅದನ್ನು ನಮಗೆ ತೋರಿಸೋದಕ್ಕೆ, ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡೋವನಿಗೆ ಒಂದು ಮಗುನ ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲೇನು? ಇದೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಹೀಗೆ ತಿಳ್ಕೊಂಡ್ರೆ ದೈತ್ಯರಾಗ್ತೀವಿ. ದೈತ್ಯರ ಲಕ್ಷಣಗಳು ಆ ರೀತಿಯಾಗಿ ತಿಳ್ಕೊಳ್ಳೋದು. ಪಾಪ ಪರಿಹಾರಾರ್ಥ ರಾಮ ಉಮಾಪತಿಯ ನಿರ್ಮಿಸಿದ ಭಗವದ್ರೂಪಕ್ಕೆ ಭೇದ ಚಿಂತನೆ ಮಾಳ್ಪಮಾಳ್ಬನೋ ಮಾನವನೋ ಆಪಗಳು ಸತ್ಯೇರ್ಥ ಗುರುಮಾತಾ ಪಿತೃ ಪ್ರಭು ಪ್ರತಿಮ ಭೂತ ದಯಾಪರರು ಕಂಡವರೇ ದೇವರು ಎಂಬುವನೇ ದೈತ್ಯ. ಬರ್ತಾ ಇಲ್ಲ? ಪರಿಹಾರಾರ್ಥ ರಾಮ ಅಂದರೆ ರಾಮದೇವರು ರಾವಣಾದಿಗಳನ್ನು ಸಂಹರಿಸಿದ ಕಾಲದಲ್ಲಿ ಪಾಪ ಕಳೆದುಕೊಳ್ಳಲು ರಾಮೇಶ್ವರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪಿಸಿದರು ಅಂಥೇಳಿ ಸುಳ್ಳೇನು ಅಂತ ಹೇಳಿದ್ರೆ ಹಾಗೇನಿಲ್ಲ. ಕಲಿಯುಗದಲ್ಲಿ ಮೋಹನಾರ್ಥವಾಗಿ ಪರಮಾತ್ಮ ಆ ರೀತಿಯಾಗಿ ಮಾಡಿದ್ದಾನೆ ಅಂಥೇಳಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಪರಮಾತ್ಮ ತನ್ನ ರುದ್ರಾಂತರಿಯಾಗಿ ಆಗಿರುತ್ತ ತನ್ನ ಸಂಕರ್ಷಣ ರೂಪವನ್ನೇ ಪೂಜೆ ಮಾಡ್ಕೊಂಡಿರ್ತಾನೆ. ತಾನೇ ಪೂಜೆ ಮಾಡ್ಕೊಂಡಿರ್ತಾನೆ. ಅವನು ಇನ್ನೊಬ್ಬರು ಪೂಜೆ ಮಾಡೋದಿಲ್ಲ ಅವನು ಎಂದು, ಯಾವ ಕಾಲಕ್ಕೂ. ಶಿಕ್ಷಾರ್ಥಕ್ಕಾಗಿ ಆ ರೀತಿಯಾಗಿ ಮಾಡಿದ್ದಾನೆ.
ಹೀಗೆ ಮನುಷ್ಯ ಅಂತ ತಿಳ್ಕೊಂಡ್ರೆ ಮಹಾಪಾಪ ಬರುತ್ತೆ ಅಂತ ಹೇಳ್ತಾರೆ. ಅವನು ದೈತ್ಯನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವನು ದೈತ್ಯನೇ ಅಂತ ಹೇಳಿ. ಆಮೇಲೆ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಎಂದೂ ಯಾವ ಕಾಲಕ್ಕೂ ಭೇದವಿಲ್ಲ. ಆಮೇಲೆ ಕಣ್ಣಿಗೆ ತೋರುವಂತಹ ಜಡ ತೀರ್ಥಗಳೇ ನಮ್ಮನ್ನು ಪವಿತ್ರ ಮಾಡ್ತೇವೆ ಅಂತ ತಿಳ್ಕೊಬೇಡ್ರಿ. ಆ ತೀರ್ಥದಲ್ಲಿರುವಂತಹ ಜಲಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಆ ಪರಮಾತ್ಮನ ಸ್ಮರಣೆ ಮಾಡಿದಾಗ ಅವು ನಮ್ಮನ್ನು ಪವಿತ್ರ ಮಾಡುತ್ತವೆ. ತಂದೆ ತಾಯಿ ಗುರುಗಳು ರಾಜ ಪ್ರತಿಮೆಗಳು ಪಂಚಧಾತುಗಳ ಮೂರ್ತಿಗಳು ಇವೆಲ್ಲದರಲ್ಲಿ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಇರ್ತಾನೆ. ಗುರುಗಳಿಗೆ ಮರ್ಯಾದೆ ಕೊಡ್ರಿ, ಅವರ ಅಂತರ್ಗತ ಪರಮಾತ್ಮ ಅಲ್ಲಿದ್ದಾನೆ, ನೋಡ್ತಾ ಇದ್ದಾನೆ. ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡ್ರಿ, ಅವರ ಅಂತರ್ಗತ ಜನ್ಮವನ್ನು ಕೊಟ್ಟಿರುವ ತಂದೆ ತಾಯಿಗಳಿಗೆ ಅವರ ಅಂತರ್ಗತನಾಗಿ ಅವರೇ ದೇವರಲ್ಲ, ಆದರೆ ಅವರ ಅಂತರ್ಗತ ಪರಮಾತ್ಮ ಇದ್ದಾನೆ, ಅವನೇನು ಮಾಡ್ತಾ ಇದ್ದಾನೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಲೋಹ ಪಂಚಭೂತ ಪಂಚಧಾತು ಲೋಹಗಳಲ್ಲಿ ಅವೇ ಪರಮಾತ್ಮ ಅಲ್ಲಿಲ್ಲ, ಆ ಅಂತರ್ಗತನಾಗಿ ಪರಮಾತ್ಮ ತಾನು ಅಲ್ಲಿದ್ದಾನೆ. ಆದ್ದರಿಂದ ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಭೂತ ದಯಾಪರರು, ಎಲ್ಲ ಪ್ರಾಣಿಗಳಲ್ಲಿ ದಯೆ ಉಳ್ಳವರೇ ಉತ್ತಮ ಬ್ರಾಹ್ಮಣರು ಅಂತ ಹೇಳ್ತಾ ಇದ್ದಾರೆ. ಇದು ಏನು ಹೇಳಬೇಕಾಗಿದೆ ಅಂದರೆ ಸನ್ನಿಧಾನ ವಿಶೇಷವನ್ನು ಸರಿಯಾಗಿ ತಿಳಿದುಕೊಂಡು ಅಲ್ಲಿ ದೇವರಿದ್ದಾನೆ, ಅವನ ಸನ್ನಿಧಾನ ವಿಶೇಷ ಇದೆ ಅಂತ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು. ಕಂಡವರೇ ದೇವರು ಅಂತ ಅನ್ನೋರು ದೈತ್ಯರು ಅಂತ ಹೇಳ್ತಾ ಇದ್ದಾರೆ. ಕಂಡವರೇ ದೇವರು, ಕಂಡವರೇ ಬ್ರಹ್ಮ ಸ್ವರೂಪರು ಅಂತ ಹೇಳೋರು ದೈತ್ಯರು ಅಂತ ಹೇಳ್ತಾ ಇದ್ದಾರೆ. ಆ ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಷ್ಟೆಲ್ಲ ತಾರತಮ್ಯ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಮಾಡು, ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ನಿನ್ನ ಮನಸ್ಸಿಗೆ ಬಂದದ್ದು ಮಾಡೋದಲ್ಲ ಅಂತ ಹೇಳಿ ಹೇಳ್ತಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.